ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಪವರ್ಫುಲ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಜೂನ್ 2026. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಹರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಇದರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಯಾವುದಿದೆ ಇಂಡೆಕ್ಸ್ ಕೇಳಿದ್ರೆ ಹರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2026 ಇದರಲ್ಲಿ ಭಾರತ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಫಸ್ಟ್ ಪ್ಲೇಸ್ ಅಲ್ಲಿ ಇರುವುದು ಅಮೆರಿಕ. ಒಟ್ಟು 806 ಯೂನಿಕಾರ್ನ್ ಜೊತೆಗೆ ಮೊದಲ ಸ್ಥಾನದಲ್ಲಿದೆ. ಸೆಕೆಂಡ್ ಪ್ಲೇಸ್ 2ನೇ ಸ್ಥಾನದಲ್ಲಿರುವಂಥದ್ದು ಚೀನಾ ಒಟ್ಟು 381 ಯೂನಿಕಾರ್ನ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿರುವಂಥದ್ದು UK. 3ನೇ ಸ್ಥಾನದಲ್ಲಿರುವಂಥದ್ದು ಯುನೈಟೆಡ್ ಕಿಂಗ್ಡಮ್ ಒಟ್ಟು 70 ಯೂನಿಕಾರ್ನ್ನೊಡನೆ 3ನೇ ಸ್ಥಾನದಲ್ಲಿದೆ. ಹಾಗಾದ್ರೆ 4ನೇ ಸ್ಥಾನದಲ್ಲಿರುವ ಭಾರತ ಎಷ್ಟು ಯೂನಿಕಾರ್ನ್ಗಳನ್ನು ಹೊಂದಿದೆ ಅಂತ ಕೇಳಿದ್ರೆ 61 ಯೂನಿಕಾರ್ನ್ಗಳನ್ನು ಹೊಂದಿದೆ. ಸೊ ಬೆಂಗಳೂರು 1ರಲ್ಲೇ, ಭಾರತದ ಬೆಂಗಳೂರು 1ರಲ್ಲೇ 25 ಯೂನಿಕಾರ್ನ್ಗಳಿದ್ದಾವೆ. 25 ಯೂನಿಕಾರ್ನ್ಸ್ ಇನ್ ಬೆಂಗಳೂರು ಓನ್ಲಿ. ವಿಶ್ವ ಕ್ಷುದ್ರ ಗ್ರಹ ದಿನ, ವರ್ಲ್ಡ್ ಆಸ್ಟೆರಾಯ್ಡ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 30. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜೂನ್ 30ರಂದು ವಿಶ್ವ ಕ್ಷುದ್ರ ಗ್ರಹ ದಿನವನ್ನು ಆಚರಿಸಲಾಯಿತು. ಸೊ ಯಾವುದೇ ದಿನಾಚರಣೆಗಳನ್ನು ಆಚರಿಸಿದ ಸಂದರ್ಭದಲ್ಲಿ ಅದರ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ವಿಶ್ವ ಕ್ಷುದ್ರ ಗ್ರಹ ದಿನದ ಥೀಮ್ ಏನಾಗಿತ್ತು ಕೇಳಿದ್ರೆ ಪ್ಲಾನೆಟರಿ ಡಿಫೆನ್ಸ್ ಅಂಡ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಹಜಾರ್ಡ್ಸ್ ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಪ್ಲಾನೆಟರಿ ಡಿಫೆನ್ಸ್ ಅಂಡ್ ಆಸ್ಟರಾಯ್ಡ್ ಇಂಪ್ಯಾಕ್ಟ್ ಹಜಾರ್ಡ್ಸ್ ಅಂತ. ಇಂಪ್ಯಾಕ್ಟ್ ಹಜಾರ್ಡ್ಸ್ ಇದು 2026ರ ವಿಶ್ವ ಕ್ಷುದ್ರಗ್ರಹ ದಿನಾಚರಣೆಯ ಥೀಮ್ ಆಗಿದೆ. ಭಾರತೀಯ ನೌಕಾಪಡೆಯ 48ನೇ ನೌಕಾಪಡೆಯ ಉಪ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಗಿದೆ? ಸರಿ ಉತ್ತರ ಅಜಯ್ ಕೊಚ್ಚಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಜಯ್ ಕೊಚ್ಚಾರ್ ಭಾರತೀಯ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಇಂಡಿಯನ್ ನೇವಿ ಬಗ್ಗೆ ಹೇಳೋದಾದ್ರೆ, ಇಂಡಿಯನ್ ನೇವಿ ಭಾರತೀಯ ನೌಕಾಪಡೆಯ ಬಗ್ಗೆ ಹೇಳೋದಾದ್ರೆ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರುವುದು ನವದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಮತ್ತು ಇದರ ಮುಖ್ಯಸ್ಥರು ಯಾರು ಕೇಳಿದ್ರೆ, ಚೀಫ್ ಯಾರು ಕೇಳಿದ್ರೆ, ಇಂಡಿಯನ್ ನೇವಿಯ ಪ್ರಸ್ತುತ ಚೀಫ್ ಯಾರು ಅಂತ ಕೇಳಿದ್ರೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ನೋಟ್ ಮಾಡ್ಕೊಳ್ಳಿ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್. ಸ್ಲೋವೇನಿಯಾದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಜೆನೆವಾ ಜಾನ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಸ್ಲೋವೇನಿಯಾದ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಜೆನೆಜ್ ಜಾನ್ಸಾ ಅವರು ಆಯ್ಕೆ ಆಗ್ತಾರೆ. ಮಿಷನ್ ನಾಸಾ ಅಡಿಯಲ್ಲಿ ಭಾರತದ ಮೊದಲ ಸ್ಥಳೀಯ ಸೂಪರ್ ಪ್ರೆಷರ್ ಬೆಲೂನ್ SPB ಸೂಪರ್ ಪ್ರೆಷರ್ ಬೆಲೂನ್ ಇದನ್ನು ರೆಡ್ ಬೆಲೂನ್ ಏರೋಸ್ಪೇಸ್ ಎಲ್ಲಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ? ಸರಿಯಾದ ಉತ್ತರ ವಿಜಯವಾಡ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಂಧ್ರ ಪ್ರದೇಶದ ವಿಜಯವಾಡದಿಂದ ಇದನ್ನು ಉಡಾವಣೆ ಮಾಡಲಾಯಿತು. ಏನು ಕೇಳಿದ್ರೆ ಇದು ರೆಡ್ ಬೆಲೂನ್ ಏರೋಸ್ಪೇಸ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿದೆ. ಇದು ದೇಶದ ಮೊದಲ ಸ್ವದೇಶಿ ಸೂಪರ್ ಪ್ರೆಷರ್ ಬೆಲೂನ್ ಆಗಿದೆ. ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, ದೇಶದ ಮೊದಲ SPB ಆಗಿದೆ. ಯಾವುದು? ವಿಜಯವಾಡದಲ್ಲಿರುವಂತಹ ಮಿಷನ್ ನಾಸಾ ಅಡಿ ಬರುವಂತಹ ವಿಜಯವಾಡದಲ್ಲಿರುವಂತಹ ರೆಡ್ ಬೆಲೂನ್ ದೇಶದ ಮೊದಲ ಸ್ಪೆಷಲ್ ಸೂಪರ್ ಪ್ರೆಷರ್ ಬೆಲೂನ್ ಆಗಿದೆ. ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತಡೆಗಟ್ಟುವ ದೃಷ್ಟಿಯಿಂದ ಪ್ರಾಜೆಕ್ಟ್ 0 ಎನ್ನುವಂಥ ಒಂದು ವಿಶೇಷವಾದ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಸರ್ಕಾರ ಯಾವುದು? ಸರಿಯಾದ ಉತ್ತರ ಕೇರಳಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಕೇರಳಂ ಗೌರ್ಮೆಂಟ್ ಇತ್ತೀಚೆಗೆ ಪ್ರಾಜೆಕ್ಟ್ ಜೀರೋವನ್ನು ಜಾರಿಗೆ ತಂತು. ಆ ಮೂಲಕ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಮಾಡುವ ಉದ್ದೇಶದಿಂದ ಕೇರಳ ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಜೀರೋವನ್ನು ಜಾರಿಗೆ ತಂತು. ಜೂನ್ 2026ರಲ್ಲಿ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಸುರ್ಹಾತ್ ತಾಲ್ ಅಂತ ಹೇಳಿದ್ರೆ ಹೆಸರು, ಸುರ್ಹಾತ್ ತಾಲ್, ಇದನ್ನ ಭಾರತದ 100ನೇ ರಾಮ್ಸರ್ ತಾಣವಾಗಿ ಘೋಷಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ. ಉತ್ತರ ಪ್ರದೇಶ ರಾಜ್ಯದ ಬಲಿಯಾ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿರುವಂಥದ್ದು ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಸುರ್ಹಾತ್ ತಾಲ್ ಎನ್ನುವಂಥ ಪಕ್ಷಿಧಾಮ. ಇದು ಭಾರತದ 100ನೇ ರಾಮ್ಸರ್ ಸೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 100th ರಾಮ್ಸರ್ ಸೈಟ್, ಭಾರತದ 100ನೇ ರಾಮ್ಸರ್ ಸೈಟ್ ಆಗಿದೆ. ಇದು ಉತ್ತರ ಪ್ರದೇಶದ ಇದನ್ನ ಸೇರಿಕೊಂಡಂತೆ 13ನೇ ರಾಮ್ಸರ್ ಸೈಟ್ ಆಗಿದೆ. ಟಾಟಾ IPL 2026 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು? ಸರಿಯಾದ ಉತ್ತರ ಟಾಟಾ IPL 2026 ಗೆದ್ದಂಥ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಟಾಟಾ IPLಗೆ ಸಂಬಂಧಪಟ್ಟಂತ ವಿಶೇಷವಾದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅದು ಸಿಗುತ್ತೆ, ಅದನ್ನು ನೋಡಿ. ಸೊ ಟಾಟಾ IPL ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು CSK ಅನ್ನ ಸೋಲಿಸಿ, ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನ ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ತು. ವಿಜೇತ ತಂಡಕ್ಕೆ 20 ಕೋಟಿ ರೂಪಾಯಿ ಹಣವನ್ನು ನೀಡಲಾಯಿತು RCBಗೆ. ಉಪವಿಜೇತ ತಂಡಕ್ಕೆ 12.5 ಕೋಟಿ ರೂಪಾಯಿಯನ್ನು ನೀಡಲಾಯಿತು ರನ್ನರ್ ಅಪ್ಗೆ. ಸೊ ವಿಜೇತ ತಂಡದ ಕ್ಯಾಪ್ಟನ್ RCB ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ರಜತ್ ಪಟಿದಾರ್. CSK ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ಶುಭಮನ್ ಗಿಲ್. ಸೊ ಪ್ಲೇಯರ್ ಆಫ್ ದಿ ಮ್ಯಾಚ್ ವಿರಾಟ್ ಕೊಹ್ಲಿ. ಫೈನಲ್ ಮ್ಯಾಚ್ ಆಡಿದ್ದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದಲ್ಲಿ. ಆರೆಂಜ್ ಕ್ಯಾಪ್ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆರೆಂಜ್ ಕ್ಯಾಪ್ ಯಾರು ಪಡ್ಕೊಂಡ್ರು ಕೇಳಿದ್ರೆ ವಿಜೇತರು ವೈಭವ್ ಸೂರ್ಯವಂಶಿ. ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರೆ? ಅತಿ ಹೆಚ್ಚು ರನ್ ದಾಖಲಿಸಿದವರಿಗೆ. ಇನ್ನು ಪರ್ಪಲ್ ಕ್ಯಾಪ್ ಖಗೀಸೋ ರಬಾಡ, ಹೈಯೆಸ್ಟ್ ವಿಕೆಟ್. ಪ್ಲೇಯರ್ ಫೇರ್ ಪ್ಲೇ ಅವಾರ್ಡ್ ಯಾರಿಗೆ ಕೇಳಿದ್ರೆ ಪಂಜಾಬ್ ಕಿಂಗ್ಸ್. ಮಾಸ್ಟರ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅವಾರ್ಡ್ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡ್ತಾರೆ. ಇನ್ನು ಕ್ಯಾಚ್ ಆಫ್ ದ ಸೀಸನ್ ಮನೀಶ್ ಪಾಂಡೆ ಕಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಆಡಿದ್ರು, ಇವರಿಗೆ ಸಿಕ್ತು. ಸ್ನೇಹಿತರೆ, ಟಾಟಾ IPL ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುವ ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ಇದೆ. ಸ್ಪೆಷಲ್ ವಿಡಿಯೋ ಮಾಡಿದ್ದೀವಿ, ಅದನ್ನ ನೋಡಿ. ರಾಷ್ಟ್ರೀಯ ಅಂಕಿ ಅಂಶ ದಿನ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ. 2026 ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ರಾಷ್ಟ್ರೀಯ ಅಂಕಿ ಅಂಶ ದಿನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 29. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ದಿವಸ ಭಾರತದಲ್ಲಿ ಮಹಾನ್ ವೈಜ್ಞಾನಿಕ ಪ್ರೊಫೆಸರ್ ಆಗಿರುವಂತಹ ಪ್ರಶಾಂತ್ ಚಂದ್ರ ಮಹಲಾನೋಬಿಸ್ ಇವರ ಜನ್ಮದಿನದ ಸಂದರ್ಭದಲ್ಲಿ ಆಚರಣೆ ಮಾಡಲಾಗುತ್ತೆ. ಯಾರ ಒಂದು ಜನ್ಮದಿನ? ಪ್ರಶಾಂತ್ ಚಂದ್ರ ಮಹಲಾನೋಬಿಸ್. ಇವರ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ನಾವು ಪ್ರತಿ ವರ್ಷ ರಾಷ್ಟ್ರೀಯ ಅಂಕಿಅಂಶ ದಿನವನ್ನ ಯಾರ ಜನ್ಮದಿನದಂದು ಆಚರಿಸ್ತೀವಿ ಕೇಳಿದ್ರೆ ಪ್ರಶಾಂತ್ ಚಂದ್ರ ಮಹಲಾನೋಬಿಸ್ ಅವರ ಜನ್ಮದಿನ. ಸೊ 2026 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ಥೀಮ್ ಏನಾಗಿತ್ತು ಹಾಗಿದ್ರೆ ಕೇಳಿದ್ರೆ ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ. ನೋಟ್ ಮಾಡ್ಕೊಳ್ಳಿ, ಅನ್ಲಾಕಿಂಗ್ ದ ಪೊಟೆನ್ಷಿಯಲ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಡಾಟಾ. ಇದು 2026 ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇನ ಥೀಮ್ ಆಗಿದೆ. ಜೂನ್ 2026ರಲ್ಲಿ ಕೊಲಂಬಿಯಾದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅಬೆಲಾರ್ಡೋ ಡೆಲಾ ಎಸ್ಪ್ರಿಯೆಲ್ಲಾ.
2026 ಜೂನ್ನಲ್ಲಿ ಕೊಲಂಬಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಹರನ್ ಗ್ಲೋಬ್ ಯೂನಿಕಾರ್ನ್ ಇಂಡೆಕ್ಸ್ 2026 ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ರಿಪೀಟ್ ಕ್ವಶನ್, ಇದು 4ನೇ ಪ್ಲೇಸ್ ಅಲ್ಲಿದೆ, ಇಂಡಿಯನ್ 4th ಪ್ಲೇಸ್. ಕೇಂದ್ರ ಸರ್ಕಾರವು DRDO ಅಧ್ಯಕ್ಷ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ವಹಿಸಿದೆ? ಸರಿಯಾದ ಉತ್ತರ ರಾಜೇಶ್ ಕುಮಾರ್ ಸಿಂಗ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರಾಜೇಶ್ ಕುಮಾರ್ ಸಿಂಗ್. ಇನ್ನು DRDO ಬಗ್ಗೆ ಹೇಳೋದಾದ್ರೆ ಇದರ ಅಬ್ರಿವೇಷನ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದರ ಸ್ಥಾಪನೆ ಎಷ್ಟರಲ್ಲಾಯಿತು ಕೇಳಿದ್ರೆ 1958 ಜನವರಿ 1ರಂದು DRDO ಸ್ಥಾಪನೆಯಾಗಿದ್ದು, DRDOದ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನವದೆಹಲಿ. ಇಂಪಾರ್ಟೆಂಟ್ ಅಂಶ ಇದೆ, ನೋಟ್ ಮಾಡ್ಕೊಳ್ಳಿ. DRDOದ ಆದರ್ಶ ವಾಕ್ಯ ಏನು ಕೇಳಿದ್ರೆ ಸ್ಟ್ರೆಂತ್ಸ್ ಒರಿಜಿನ್ ಈಸ್ ಇನ್ ಸೈನ್ಸ್ ಅಂತ. ಸ್ಟ್ರೆಂತ್ಸ್ ಆರಿಜಿನ್ ಈಸ್ ಇನ್ ಸೈನ್ಸ್. ರಕ್ಷಣಾ ಸಹಕಾರವನ್ನು ಬಲಪಡಿಸಲು ಭಾರತ ಯಾವ ದೇಶದೊಂದಿಗೆ $629 ಮಿಲಿಯನ್ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯ ರಫ್ತು ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ವಿಯೆಟ್ನಾಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ವಿಯೆಟ್ನಾಂ ಇಸ್ ದ ರೈಟ್ ಆನ್ಸರ್. ನೋಡಿ, ಫಿಲಿಪೈನ್ಸ್ನ ನಂತರ ವಿಯೆಟ್ನಾಂ ಭಾರತದ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ನ ಖರೀದಿ ಮಾಡುವಂತಹ 2ನೇ ದಕ್ಷಿಣ ಪೂರ್ವ ಏಷ್ಯನ್ ದೇಶವಾಗಿ ಹೊರಹೊಮ್ಮಿದೆ. ಯಾವುದು? ವಿಯೆಟ್ನಾಂ. ಮೊದಲಿಗೆ ಯಾವ ದೇಶ ಇದನ್ನ ಒಂದು ಒಪ್ಪಂದ ಮಾಡ್ಕೊಂಡಿತ್ತು ಕೇಳಿದ್ರೆ ಫಿಲಿಪೈನ್ಸ್. ಎರಡ್ 2026ರ ಸಿಂಗಾಪುರ್ ಓಪನ್ ನಲ್ಲಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಬ್ಯಾಡ್ಮಿಂಟನ್ ಜೋಡಿ ಯಾವುದು? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಸಿಂಗಾಪುರ ಓಪನ್ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಅಲೆಕ್ಸಾ ಲೇನಿಯರ್. ಪುರುಷರ ಸಿಂಗಲ್ಸ್ ವಿಜೇತರು. ಯಾವ ದೇಶದವರು ಇವರು? ಫ್ರಾನ್ಸ್ ದೇಶದವರು. ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಎನ್ ಸೆ ಯಂಗ್. ಇವರು ದಕ್ಷಿಣ ಕೊರಿಯಾದವರು. ಮಹಿಳಾ ಡಬಲ್ಸ್ ವಿಜೇತರು ಯಾರು ಕೇಳಿದ್ರೆ ಜಿಯಾ ಇಫಾನಾ ಮತ್ತು ಜಾಂಗ್ ಶಾಕ್ಸಿಯನ್, ಚೀನಾದವರು. ಮೇ 2026ರಲ್ಲಿ ಕೇರಳದಲ್ಲಿ ಕಂದಾಯ ಗುಪ್ತಚರ ಇಲಾಖೆ ನಿರ್ದೇಶನ DRI ಏನಿದೆಯಲ್ಲ, ಇದು ಯಾವ ಕಾರ್ಯಾಚರಣೆ ಅಡಿಯಲ್ಲಿ 25 kgಗಳಷ್ಟು ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡಿತು? ಸರಿಯಾದ ಉತ್ತರ ಆಪರೇಷನ್ ಚಕ್ರವ್ಯೂಹ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, 2026ನ ಕಂಪ್ಲೀಟ್ ಆಪರೇಷನ್ಸ್ ಇದು ಜನವರಿ ಟು ಜುಲೈ ಕಂಪ್ಲೀಟ್ ಆಪರೇಷನ್ನ ಒಂದು ಸ್ಪೆಷಲ್ ವಿಡಿಯೋವನ್ನು ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ವಿಡಿಯೋ ಲಭ್ಯ ಇದೆ. ಸೊ ಈ ವಿಡಿಯೋವನ್ನು ನೋಡಿ, ಇದರಲ್ಲಿ ನಿಮಗೆ 50 ಇಂಪಾರ್ಟೆಂಟ್ ಆಪರೇಷನ್ಗಳ ಬಗ್ಗೆ ಒಂದು ವಿಶೇಷ ವಿಡಿಯೋ ಮಾಡಲಾಗಿದೆ. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಇದರ ನೂತನ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಿದೆ? ಸರಿಯಾದ ಉತ್ತರ ಲೋಖಂಡೆ ಪ್ರಶಾಂತ್ ಸೀತಾರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಲೋಖಂಡೆ ಪ್ರಶಾಂತ್ ಸೀತಾರಾಮ್. ಜೂನ್ 2026ರಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA ಇದರ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಸರಿ ಉತ್ತರ ಡಾಕ್ಟರ್ ಖಲೀಲುರ್ ರೆಹಮಾನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಡಾಕ್ಟರ್ ಖಲೀಲುರ್ ರೆಹಮಾನ್. ನೋಡಿ, UNGA ಬಗ್ಗೆ ಹೇಳೋದಾದ್ರೆ
ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತೇಳಿ. ಏನಿದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ? ಇದು ಅಮೇರಿಕದ ಈ US ಯುನೈಟೆಡ್ ಸ್ಟೇಟ್ಸ್ನ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಮಹತ್ವಪೂರ್ಣವಾಗಿರೋದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ. ಯಾವಾಗ ವಿಶ್ವಸಂಸ್ಥೆ ರಚನೆ ಆಯಿತು ಕೇಳಿದ್ರೆ 1945. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ನ್ಯೂಯಾರ್ಕ್. ನ್ಯೂಯಾರ್ಕ್ ಯಾವ ದೇಶದಲ್ಲಿದೆ? USA ಅಮೆರಿಕದಲ್ಲಿರುವಂಥದ್ದು. 1945 ಸ್ಥಾಪನೆಯಾಗಿದ್ದು. ಜೂನ್ 2026ರಲ್ಲಿ ಭಾರತದ UPI ಪಾವತಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮತ್ತು ಸ್ವೀಕರಿಸಿದ ವಿಶ್ವದ 9ನೇ ದೇಶ ಯಾವುದು? ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಕಾಂಬೋಡಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಕಾಂಬೋಡಿಯಾ. ನೋಡಿ, ಯೂನಿಕಾರ್ನ್ ಪೇಮೆಂಟ್ ಇಂಟರ್ಫೇಸ್ ಅಂತ UPI ಅಂದರೆ ಏನಿದು? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಇದು ಭಾರತದ ಒಂದು UPI ಪಾವತಿ ವ್ಯವಸ್ಥೆ. ಇದು UPI ಅನ್ನೋದು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತೇಳಿ ಭಾರತದ ಒಂದು ವಿಶೇಷವಾದ ವ್ಯವಸ್ಥೆ. ಇದು 2016ರಲ್ಲಿ ಭಾರತದಲ್ಲಿ ಜಾರಿಯಾಗುತ್ತೆ. ಸೊ ಈಗ 9 ದೇಶಗಳು ಇದನ್ನು ಅಳವಡಿಸ್ಕೊಂಡಿವೆ ಕಾಂಬೋಡಿಯಾ ಜೊತೆಗೆ. ಯಾವುದೇನಂತೇಳಿ ಒಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. ಭೂತಾನ್, ಸಿಂಗಾಪುರ, ನೇಪಾಳ, UAE, ಫ್ರಾನ್ಸ್, ಮಾರಿಷಸ್, ಶ್ರೀಲಂಕಾ ಮತ್ತು ಇತ್ತೀಚೆಗೆ ಕಾಂಬೋಡಿಯಾ. ಇನ್ನೊಮ್ಮೆ ಹೇಳ್ತೀನಿ ನೋಡ್ಕೊಳ್ಳಿ. ಭೂತಾನ್, ಸಿಂಗಾಪುರ, ನೇಪಾಳ, UAE, ಫ್ರಾನ್ಸ್, ಮಾರಿಷಸ್, ಶ್ರೀಲಂಕಾ ಮತ್ತು ಇತ್ತೀಚೆಗೆ ಕಾಂಬೋಡಿಯಾ. ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಜೂನ್ 5ರಂದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇಯನ್ನು ಆಚರಿಸಲಾಯಿತು. ಸೊ ಆ್ಯಸ್ ಯೂಶುವಲ್ 2026ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಥೀಮ್ನ ನಾವು ನೋಡಬೇಕು. ಥೀಮ್ ಏನು ಕೇಳಿದ್ರೆ, ಥೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ಚೆನ್ನಾಗಿದೆ ನೋಡ್ರಿ. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಫಾರ್ ಅವರ್. ಇದು 2026ರ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇನ ಥೀಮ್ ಆಗಿದೆ. ಜೂನ್ 2026ರಲ್ಲಿ ಯಾವ ಟೆಕ್ನಾಲಜಿ ದೈತ್ಯ ಮಜೋರಾನಾ 2 ಎಂಬ ಹೆಸರಿನ ಒಂದು ಟೋಪೋಲಾಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಅನಾವರಣಗೊಳಿಸಿತು? ಹೆಸರೇನು? ಮಜೋರಾನಾ 2. ಏನಿದು? ಟೋಪೋಲಾಜಿಕಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್. ಇದನ್ನ ಅನಾವರಣ ಮಾಡಿದಂತಹ ಯಾವ ಸಂಸ್ಥೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮೈಕ್ರೋಸಾಫ್ಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮೈಕ್ರೋಸಾಫ್ಟ್. ಪ್ರಾಜೆಕ್ಟ್ ಶಿಖರ್ ಅನ್ನ ಪ್ರಾರಂಭಿಸಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಯಾವ ಕಾಮರ್ಸ್ ವೇದಿಕೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೀಶೋ. ಪ್ರಾಜೆಕ್ಟ್ ಶಿಖರ್ ನೋಟ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಶಿಖರ್ ಮೀಶೋ ಜೊತೆಗೆ BSE ಒಂದು ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು, ಒಂದು ಪಾಲುದಾರಿಕೆಯನ್ನು ಮಾಡ್ಕೊಂಡಿರುವಂಥದ್ದು. 2026ರ ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಗೆದ್ದ ಮೊದಲ ವೈಯಕ್ತಿಕ ಫುಟ್ಬಾಲ್ ಆಟಗಾರ ಯಾರು? ಸರಿ ಉತ್ತರ ಲಿಯೋನೆಲ್ ಮೆಸ್ಸಿ. ಇದನ್ನ ಸಾಮಾನ್ಯವಾಗಿ ಟೀಮಿಗೆ ಕೊಡ್ತಾ ಇದ್ರು, ಬಟ್ ಎಟ್ ದ ವೆರಿ ಫಸ್ಟ್ ಟೈಮ್ ಲಿಯೋನೆಲ್ ಮೆಸ್ಸಿ ಈ ಒಂದು 2026 ಪ್ರಿನ್ಸೆಸ್ ಆಫ್ ಅಸ್ಟೂರಿಯಸ್ ಕ್ರೀಡಾ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಜೂನ್ 2026ರಲ್ಲಿ ಭಾರತದ ಮೊದಲ ಮಾದರಿ ಗಡಿ ಗ್ರಾಮಕ್ಕೆ ಎಲ್ಲಿ ಅಡಿಪಾಯ ಹಾಕಲಾಯಿತು? ಸೊ ದ ರೈಟ್ ಆನ್ಸರ್ ಈಸ್ ಲಡಾಖ್ನ ಚುಮೂರ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಲಡಾಖ್ನ ಚುಮೂರ್ನಲ್ಲಿ ಮಾಡೆಲ್ ಬಾರ್ಡರ್ ವಿಲೇಜ್ ಅನ್ನುವಂಥ ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆ ಇದು. ನೆಕ್ಸ್ಟ್ ಕ್ವಶನ್. ಅಕ್ರಮ ಬಾಂಗ್ಲಾದೇಶಿ ಪ್ರಜೆಗಳನ್ನು ಗುರುತಿಸಲು ಮತ್ತು ಕಂಡುಹಿಡಿಯೋದಕ್ಕೆ ಗುಜರಾತ್ ಪೊಲೀಸರು 2026ರಲ್ಲಿ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಸೊ ದ ರೈಟ್ ಆನ್ಸರ್ ಈಸ್ ಆಪರೇಷನ್ ದೀಕ್ಷಿತ್. ಆಪರೇಷನ್ ಅಮಿಸ್ಟಾಡ್. ನೆಕ್ಸ್ಟ್ ಕ್ವಶನ್ ಇವುಗಳ. ಜೂನ್ 2026ರಲ್ಲಿ ಉಪಾಧ್ಯಕ್ಷ CP ರಾಧಾಕೃಷ್ಣನ್ ಅವರು ಬಿಡುಗಡೆ ಮಾಡಿರುವಂತಹ ವೆನ್ ಆಡಿಟ್ ಮ್ಯಾಟರ್ CAG ಇಂಟರ್ವೆನ್ಷನ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕದ ಲೇಖಕರು ಯಾರು? ವೆನ್ ಆಡಿಟ್ ಮ್ಯಾಟರ್ಸ್ CAG ಇಂಟರ್ವೆನ್ಷನ್ ದಟ್ ಮೇಡ್ ಅ ಡಿಫರೆನ್ಸ್. ರೈಟ್ ಆನ್ಸರ್ ಇಸ್ ವಿನೋದ್ ರಾಯ್.
ಸ್ನೇಹಿತರೆ, ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಂಗ್ಲಾದೇಶಿ ನಾಗರಿಕರನ್ನ ಕಂಡುಹಿಡಿಯೋದಕ್ಕೆ ನಡೆಸಿದಂಥ ಆಪರೇಷನ್ ಡೆಲ್ಟಾ ಹಂಟ್. ಆಪರೇಷನ್ ಡೆಲ್ಟಾ ಹಂಟ್ ನೋಟ್ ಮಾಡ್ಕೊಳ್ಳಿ. ಹಿಂದಿನ ಪ್ರಶ್ನೆಗೆ ಉತ್ತರ ಇದು. ಭಾರತೀಯ ವಾಯುಪಡೆ IAF ಮುಂದಿನ ವಾಯುಪಡೆಯ ಉಪಮುಖ್ಯಸ್ಥರಾಗಿ VCAS ಆಗಿ ಯಾರನ್ನ ನೇಮಿಸಲಾಗಿದೆ? ಸರಿಯಾದ ಉತ್ತರ ಅಶುತೋಷ್ ದೀಕ್ಷಿತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಅಶುತೋಷ್ ದೀಕ್ಷಿತ್. ಜೂನ್ 2026ರಲ್ಲಿ ವೆನಿಜುವೆಲಾದಲ್ಲಿ ಸಂಭವಿಸಿದಂಥ ಭೀಕರ ಭೂಕಂಪನದ ನಂತರ ಅಲ್ಲಿ ಸಿಲುಕಿರುವ ನಾಗರಿಕರನ್ನ ಸ್ಥಳಾಂತರಿಸಲು ಭಾರತ ಯಾವ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತು? ನೋಡಿ, ಇದು ಆಪರೇಷನ್ ಅಮಿಸ್ಟಾಡ್. ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆನಿಜುವೆಲಾದಲ್ಲಿರುವಂತಹ ಭೂಕಂಪನದಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಸ್ಥಳಾಂತರಿಸಲು ಭಾರತ ನಡೆಸಿದಂಥ ಕಾರ್ಯಾಚರಣೆ ಆಪರೇಷನ್ ಅಮಿಸ್ಟಾಡ್. ವಿಶ್ವ ಆಹಾರ ಸುರಕ್ಷತಾ ದಿನ, ವರ್ಲ್ಡ್ ಫುಡ್ ಸೇಫ್ಟಿ ಡೇ, ವರ್ಲ್ಡ್ ಫುಡ್ ಸೇಫ್ಟಿ ಡೇ 2026 ಅನ್ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 7. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಜೂನ್ 7ರಂದು ಆಚರಿಸಲಾಯಿತು. ಈ ವರ್ಷದ ಥೀಮ್ 2026ನ ಥೀಮ್ ಏನು ಕೇಳಿದ್ರೆ, ಥೀಮ್ ಫ್ರಮ್ ಬರ್ಡನ್ ಟು ಸೊಲ್ಯೂಷನ್ಸ್. ಫ್ರಮ್ ಬರ್ಡನ್ ಟು ಸೊಲ್ಯೂಷನ್, ಸೇಫ್ ಫುಡ್ ಎವ್ರಿವೇರ್ ಅಂತೇಳಿ. ಸೇಫ್ ಫುಡ್ ಎವ್ರಿವೇರ್. ಫ್ರೆಂಚ್ ಓಪನ್ 2026 ರೋಲ್ಯಾಂಡ್ ಗ್ಯಾರೋಸ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದುಕೊಂಡವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಲೆಕ್ಸಾಂಡರ್ ಜ್ವೆರೇವ್ ಫ್ರೆಂಚ್ ಓಪನ್ 2026ನ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದುಕೊಂಡ್ರು. ಹಾಗಾದ್ರೆ ಮಹಿಳಾ ಸಿಂಗಲ್ಸ್ ಯಾರು? ಮಹಿಳಾ ಸಿಂಗಲ್ಸ್ ಯಾರು ಗೆದ್ಕೊಂಡ್ರು ಕೇಳಿದ್ರೆ, ಮೀರಾ ಆಂಡ್ರಿವಾ, ರಷ್ಯಾದ ಮೀರಾ ಆಂಡ್ರಿವಾ. ಪುರುಷರ ಡಬಲ್ಸ್, ಫ್ರೆಂಚ್ ಓಪನ್ನ ಪುರುಷರ ಡಬಲ್ಸ್ ಮಾರ್ಸೆಲ್ ಗ್ರೆನೋಲರ್ಸ್ ಸ್ಪೇನ್ ಇಂದು ಮತ್ತು ಹೊರೋಸಿಯೋ ಝೊಬಾಲೆಸ್ ಅರ್ಜೆಂಟೈನಾದವರು. ಮಹಿಳಾ ಸಿಂಗಲ್ಸ್ ಹಾಗೆ ಹೇಳ್ತೀನಿ ನೋಡ್ಕೊಳ್ಳಿ, ಮಹಿಳಾ ಸಿಂಗಲ್ಸ್ ಕ್ಯಾಥರಿನಾ ಸಿನ್ಯಾಕಿಯೋವಾ ಜೆಕ್ ಗಣರಾಜ್ಯದವರು, ಹಾಗೆ ಟೇಲರ್ ಟೌನ್ಸೆಂಡ್ ಅಮೆರಿಕದವರು. ಇನ್ನು ಮಿಶ್ರ ಡಬಲ್ಸ್ ಸಾರಾ ಇರಾನಿ ಮತ್ತು ಆಂಡ್ರಿಯಾ ವಾವಸ್ಕೋರಿ. ಸೊ ಇದಿಷ್ಟು ಮಾಹಿತಿ ಗೊತ್ತಿರಲಿ. ಜೂನ್ 2026ರಲ್ಲಿ ಯಾವ ದೇಶದ ಫುಟ್ಬಾಲ್ ತಂಡ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಅನ್ನು ಗೆದ್ಕೊಳ್ತು? ಸರಿ ಉತ್ತರ, ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ, ಭಾರತದ ಮಹಿಳಾ ತಂಡ. ಭಾರತದ ಮಹಿಳಾ ತಂಡ ಬಾಂಗ್ಲಾದೇಶವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸ್ಕೊಳ್ತು. ಎಲ್ಲಿ ಆಗಿತ್ತು ಇದು ಕೇಳಿದ್ರೆ, ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಎಲ್ಲಾಗಿತ್ತು ಕೇಳಿದ್ರೆ SAAF. ಇದು ಈ SAF ಬಗ್ಗೆ ಹೇಳೋದಾದ್ರೆ ಇದು 1997 ಸ್ಥಾಪನೆ ಆಯಿತು. ಹೆಡ್ ಕ್ವಾರ್ಟರ್ ಇರೋದು ಢಾಕಾದಲ್ಲಿ, ಹೆಡ್ ಕ್ವಾರ್ಟರ್ಸ್. ಅಧ್ಯಕ್ಷರು ಯಾರು ಕೇಳಿದ್ರೆ ಖಾಜಿ ಸಲಾಹುದ್ದೀನ್. ಪುರುಷರ 18 ವರ್ಷದ ಒಳಗಿನ ಹಾಕಿ ಏಷ್ಯಾ ಕಪ್ 2026 ಪ್ರಶಸ್ತಿಯನ್ನ ಗೆದ್ದ ದೇಶ ಯಾವುದು? ಸರಿ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಪುರುಷರ ಅಂಡರ್ 18 ಏಷ್ಯಾ ಕಪ್ ಇದು. ಭಾರತ ಜಪಾನ್ ಅನ್ನ ಸೋಲಿಸ್ತು, ಫೈನಲ್ಸ್ ಅಲ್ಲಿ ಜಪಾನ್ ಅನ್ನ ಸೋಲಿಸ್ತು. ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಕಾಕಾಮಿ ಗಹಾರ, ಜಪಾನ್ನ ಕಾಕಾಮಿ ಗಹಾರದಲ್ಲಿ ಇದು ನಡೆದಿರುವಂಥದ್ದು. ಪುರುಷರ ಅದು ರಿಪೀಟ್ ಆಯಿತು. ಜೂನ್ 2026ರಲ್ಲಿ ಬಿಡುಗಡೆಯಾದ ಸಿಪ್ರಿ ವಾರ್ಷಿಕ ವರದಿಯ ಇಯರ್ಲಿ ರಿಪೋರ್ಟ್ ಪ್ರಕಾರ ಭಾರತ ಹೊಂದಿರುವಂತಹ ಪರಮಾಣು ಶಸ್ತ್ರಾಸ್ತ್ರಗಳ
ವಾರ್ ಹೆಡ್ಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 190. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 190. ಸೊ ಪ್ರಮುಖ 3 ದೇಶಗಳು, ಟಾಪ್ 3 ಕಂಟ್ರೀಸ್. ಟಾಪ್ 3 ಕಂಟ್ರೀಸ್ ಯಾವುದು ಕೇಳಿದ್ರೆ ರಷ್ಯಾ ಫಸ್ಟ್ ಪ್ಲೇಸಲ್ಲಿದೆ, ನೋಟ್ ಮಾಡ್ಕೊಳ್ಳಿ. ರಷ್ಯಾದಲ್ಲಿ ಒಟ್ಟು 5420 ವಾರ್ ಹೆಡ್ಗಳಿದ್ದಾವೆ. ನೆಕ್ಸ್ಟ್ ಅಮೇರಿಕಾದಲ್ಲಿ 5042 ವಾರ್ ಹೆಡ್ಗಳಿದ್ದಾವೆ. ಮತ್ತು ಚೀನಾದಲ್ಲಿ 3ನೇ ಪ್ಲೇಸಲ್ಲಿರುವ ಚೀನಾದಲ್ಲಿ 620 ವಾರ್ ಹೆಡ್ಸ್ಗಳು ಇರುವಂಥದ್ದು. ಭಾರತದಲ್ಲಿ ಇರೋದೆಷ್ಟು? 190. ಜೂನ್ 2026ರಲ್ಲಿ ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿಯು RTX ಸ್ಪಾರ್ಕ್ ಎಂಬ ಹೆಸರಿನ ಆಧುನಿಕ AI ಸೂಪರ್ ಚಿಪ್ ಅನ್ನು ಪ್ರಾರಂಭಿಸಿತು? ಹೆಸರೇನು? RTX ಸ್ಪಾರ್ಕ್ ಅಂತೇಳಿ. ರೈಟ್ ಆನ್ಸರ್ ಎನ್ವಿಡಿಯಾ ಎನ್ನುವಂತಹ ಕಂಪನಿ. ಎನ್ವಿಡಿಯಾ ಕಂಪ್ಯೂಟೆಕ್ಸ್ 2026 RTX ಎನ್ನುವಂತಹ ಒಂದು ಅತ್ಯಾಧುನಿಕ ಉನ್ನತವಾಗಿರುವಂಥ AI ಸೂಪರ್ ಚಿಪ್ ಅನ್ನು ಲಾಂಚ್ ಮಾಡಿತು. ಎನ್ವಿಡಿಯಾದ ಮುಖ್ಯಸ್ಥರು ಜಾನ್ಸನ್ ಹುವಾಂಗ್ ಇದರ ಮುಖ್ಯಸ್ಥರು. ಅಹಮದಾಬಾದ್ನಲ್ಲಿ ನಡೆದಂತಹ 2026ರ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು. ಇದು ವಿಶ್ವದ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಆಗಿದೆ. ಭಾರತ ಒಟ್ಟು 102 ಪದಕಗಳನ್ನು ಪಡ್ಕೊಳ್ತು. 114 ಪಡ್ಕೊಳ್ತು. ಅದರಲ್ಲಿ ಚಿನ್ನನೇ 102 ಇತ್ತು. ಟೋಟಲ್ 114. 2ನೇ ಸ್ಥಾನದಲ್ಲಿ ಜಪಾನ್ ಇದೆ ಮತ್ತು 3ನೇ ಸ್ಥಾನದಲ್ಲಿ ಅರ್ಜೆಂಟೈನಾ ಇದೆ. ಜೂನ್ 9ರಿಂದ 13ರವರೆಗೆ ನಡೆದಂತಹ 5 ದಿನಗಳ ಇಂಟರ್ನ್ಯಾಷನಲ್ ಬ್ರಿಕ್ಸ್ ಅಗ್ರಿಕಲ್ಚರ್ ಸಮಿಟ್, ಇಂಟರ್ನ್ಯಾಷನಲ್ ಬ್ರಿಕ್ಸ್ ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಎಲ್ಲಿ ನಡೀತು? ಸರಿ ಉತ್ತರ ಇಂದೋರ್ನಲ್ಲಿ ನಡೀತು, ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ PMSMA ಇದು 10 ವರ್ಷಗಳನ್ನು ಪೂರ್ಣಗೊಳಿಸುತ್ತೆ. ಹಾಗಾದರೆ ಈ ಯೋಜನೆ ಯಾವಾಗ ಶುರುವಾಗಿತ್ತು? ಸರಿ ಉತ್ತರ ಜೂನ್ 9, 2016ರಲ್ಲಿ ಸ್ಟಾರ್ಟ್ ಆಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿದು ಏನಿದು ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕೇಳಿದ್ರೆ ಇದನ್ನು ಉದ್ಘಾಟನೆಯನ್ನು 9 ಜೂನ್ 2016ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದರು. ಇದನ್ನು ಸ್ವಾಸ್ಥ್ಯ ಮತ್ತು ಪರಿವಾರ ಕಲ್ಯಾಣ ಮಿನಿಸ್ಟ್ರಿ ಇದೆಯಲ್ಲ ಇದನ್ನು ನೋಡ್ಕೊಳ್ಳುತ್ತೆ. ಗುಜರಾತ್ನ ಜಾಮ್ನಗರದಲ್ಲಿ ಭಾರತದ AI ಸಕ್ರಿಯಗೊಳಿಸಿದ ಡೇಟಾ ಕೇಂದ್ರವನ್ನು ಸ್ಥಾಪಿಸಲು ಯಾವ ತಂತ್ರಜ್ಞಾನ ಕಂಪನಿಯು ರಿಲಯನ್ಸ್ ಇಂಡಸ್ಟ್ರಿ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿತು? ಸರಿಯಾದ ಉತ್ತರ ಮೆಟಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2027ರ ಆರ್ಟಿಮಿಸ್ 3 ಮಿಷನ್ಗಾಗಿ ಮಿಷನ್ ಕಮಾಂಡರ್ ಎಂದು ನಾಸಾ ಯಾರನ್ನ ಹೆಸರಿಸಿದೆ? ಸರಿ ಉತ್ತರ ರ್ಯಾಂಡಿ ಬ್ರೆಸ್ನಿಕ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ರ್ಯಾಂಡಿ ಬೆಸ್ನಿಕ್. ನೋಡಿದ್ದು ರ್ಯಾಂಡಿ ಬ್ರೆಸ್ನಿಕ್ ಕಮಾಂಡರ್ ಆಗಿ ಆಯ್ಕೆ ಆದರು. ಲುಕಾ ಪ್ಯಾರಾಮೆಟೇನೋ ಪೈಲಟ್, ಆಂಡ್ರಿ ಇಗಲ್ಸನ್ ಮಿಷನ್ ಟೆಕ್ನಿಸ್ಟ್, ಫ್ರೆಂಕ್ ರುಬಿಯೋ ಇವರು ಕೂಡ ಮಿಷನ್ ಟೆಕ್ನಿಸ್ಟ್ ಆಗಿ ಆಯ್ಕೆ ಆದರು. ವಿಶ್ವ ಹಾಲು ದಿನ ವರ್ಲ್ಡ್ ಮಿಲ್ಕ್ ಡೇ ಅನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 1. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 ವರ್ಲ್ಡ್ ಮಿಲ್ಕ್ ಡೇನ ಥೀಮ್ ಏನು ಹಾಗಾದರೆ ಕೇಳಿದ್ರೆ ಸೆಲೆಬ್ರೇಟಿಂಗ್ ವುಮೆನ್ ಫಾರ್ಮರ್ಸ್. ಸೆಲೆಬ್ರೇಟಿಂಗ್ ವುಮೆನ್ ಫಾರ್ಮರ್ಸ್ ಇದು 2026ನ ಥೀಮ್ ಆಗಿದೆ. ನೀರಿನಿಂದ ಮೈಕ್ರೋ ಪ್ಲಾಸ್ಟಿಕ್ಗಳನ್ನು ತೆಗೆದುಹಾಕುವ ಆವಿಷ್ಕಾರಕ್ಕಾಗಿ ಜೂನ್ 2026ರಲ್ಲಿ ಅರ್ತ್ ಪ್ರೈಸ್ 2026 ವಿಜೇತ ಭಾರತೀಯ ವಿದ್ಯಾರ್ಥಿಗಳು ಯಾರು? ಸರಿ ಉತ್ತರ ಮೇಲಿನ 3 ಜನ. ಯಾರ್ಯಾರು? ಅವ್ಯಾನಾ ಮೆಹ್ತಾ, ಅರಿಯಾನಾ ಅಗರ್ವಾಲ್, ವಿವಾನ್ ಚೌಚಾರ್ಯ. ಜೂನ್ 2026ರಲ್ಲಿ ಮೆಟ್ಟೆ ಫ್ರೆಡ್ರಿಕ್ಸನ್ ಯಾವ ದೇಶದ 3ನೇ ಪ್ರಧಾನಮಂತ್ರಿಯಾಗಿ 3ನೇ ಸಾರಿ ಥರ್ಡ್ ಟೈಮ್ ಆಯ್ಕೆ ಆಗ್ತಾರೆ? ದ ರೈಟ್ ಆನ್ಸರ್ ಈಸ್
ಡೆನ್ಮಾರ್ಕ್ ದೇಶದ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ಆರ್ ಪ್ರಜ್ಞಾನಂದ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆರ್ ಪ್ರಜ್ಞಾನಂದ ಅವರು ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಫೈನಲ್ಸ್ನಲ್ಲಿ ಇವರನ್ನ ಸೋಲಿಸಿ ನಾರ್ವೆ ಚೆಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅನ್ಸ್ಕೊಂಡ್ರು. ಜೂನ್ 2026ರಲ್ಲಿ ಭಾರತದ ಮೊದಲ ನ್ಯಾಯಾಂಗ ಸಂಯುಕ್ತ ವನ್ಯಜೀವಿ ಅಪರಾಧ ನಿರ್ವಹಣಾ ವ್ಯವಸ್ಥೆ, ಹೆಸರು ಹಾಕ್ ಅಂತೇಳಿ, ಇದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಹಾಕ್ ಅಂದರೆ ಏನು ಕೇಳಿದ್ರೆ, ವಾಟ್ ಈಸ್ ಹಾಕ್ ಕೇಳಿದ್ರೆ ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್ ಅಂತೇಳಿ. ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕೆರ್ನಲ್. ಭಾರತ ಸ್ವತಂತ್ರ ಪಡೆದ ನಂತರ ಸೌದಿ ಅರೇಬಿಯಾಕ್ಕೆ ಭಾರತದ ರಾಯಭಾರಿಯಾಗಿ ನೇಮಕಗೊಂಡ ಮೊದಲ ಮುಸ್ಲಿಮೇತರ ರಾಜತಾಂತ್ರಿಕ ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಆಪ್ಷನ್ ಸಿ, ವಿಪುಲ್. ಜೂನ್ 2026ರಲ್ಲಿ ನಡೆದ ಫಾರ್ಮುಲಾ 1 ಚಾಂಪಿಯನ್ಶಿಪ್ ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ 2026 ಗೆದ್ದವರು ಯಾರು? ಸರಿಯಾದ ಉತ್ತರ ಕಿಮಿ ಆಂಟೋನೆಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕಿಮಿ ಆಂಟೋನೆಲ್ಲಿ. ಜೂನ್ 2026ರಲ್ಲಿ ಫಿಫಾ ವರ್ಲ್ಡ್ ಕಪ್ನ 23ನೇ ಆವೃತ್ತಿಯು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಸರಿ ಉತ್ತರ ಈ ಎಲ್ಲ ದೇಶಗಳಲ್ಲಿ, ಕೆನಡಾ, ಮೆಕ್ಸಿಕೋ, USA 3 ಪಾಲುದಾರಿಕ ದೇಶವಾಗಿ ಫಿಫಾ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡ್ತಾ ಇದ್ದಾವೆ. ಜೂನ್ 11ರಿಂದ ಜುಲೈ 19ರವರೆಗೆ ಈ ಒಂದು ನಡೆಯುತ್ತೆ, ಇದು ಟೂರ್ನಮೆಂಟ್ ನಡೆಯುತ್ತೆ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ 2026 ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೀವಿ. ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆ. ಫುಟ್ಬಾಲ್ ವರ್ಲ್ಡ್ ಕಪ್ನ ಬಗ್ಗೆ ಇರುವಂತಹ ಎಲ್ಲ ಅಂಶಗಳನ್ನು ಕವರ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ, ಆ ವಿಡಿಯೋವನ್ನು ನೋಡಿ. ಮಹಿಳೆಯರ ಸುರಕ್ಷತೆ ಮತ್ತು ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಸ್ಟ್ರೀ ರೈಡ್ ಎನ್ನುವಂಥ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಸರಿ ಉತ್ತರ ತೆಲಂಗಾಣ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೇಮ್ ಏನಿದ್ರದ್ದು ಸ್ಟ್ರೀ ರೈಡ್ ಅಂತೇಳಿ. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ 52ನೇ G7 ಶೃಂಗಸಭೆಯನ್ನು ಆಯೋಜನೆ ಮಾಡಿದ ದೇಶ ಯಾವುದು? ಸರಿಯಾದ ಉತ್ತರ ಫ್ರಾನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ G7 ಈ ಒಂದು ಇದರಲ್ಲಿ ಫ್ರಾನ್ಸ್ನ ಅಧ್ಯಕ್ಷತೆಯಲ್ಲಿ ನಡೀತು ಈ ಶಿಖರ ಸಮ್ಮೇಳನ. ಸೊ ಇದರ ಬಗ್ಗೆ ಹೇಳೋದಾದ್ರೆ, ಇದು ಕೆನಡಾದಲ್ಲಿ 2025ರಲ್ಲಿ ನಡೀತು 51ನೇ ಸಮ್ಮೇಳನ. ಇದು 52ನೇ ಸಮ್ಮೇಳನ ಆಗಿದ್ದು ಇದು ಫ್ರಾನ್ಸಲ್ಲಿ ನಡೀತು. ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಾಂಕ 2026ರಲ್ಲಿ 163 ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿ ಉತ್ತರ ಇದರಲ್ಲಿ ಭಾರತ 127ನೇ ಸ್ಥಾನದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಏನು ಕೇಳಿದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತೇಳಿ, ವಿಶ್ವ ಶಾಂತಿ ಸೂಚಕಾಂಕ, ಗ್ಲೋಬಲ್ ಪೀಸ್ ಇಂಡೆಕ್ಸ್ 2026. ಸೊ ಇದರಲ್ಲಿ ಭಾರತ 127ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಇರುವಂತಹ ಪ್ರಮುಖ ಮಾಹಿತಿಗಳು ಏನು ಕೇಳಿದ್ರೆ, ಇದನ್ನು ಜಾರಿ ಮಾಡುವವರು ಯಾರು, ಇದನ್ನು ಪ್ರಕಟ ಮಾಡೋರು ಯಾರು ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತೇಳಿ. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಸೊ ಈ ಜಾರಿ ಮಾಡುವ ಸಂಸ್ಥೆ ಯಾವ ದೇಶದ ಕೇಳಿದ್ರೆ ಇದು ಆಸ್ಟ್ರೇಲಿಯಾದ ಸಂಸ್ಥೆ, ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಇದು ಜಾರಿಯಾಗುತ್ತೆ. ಹಾಗಾದರೆ ವಿಶ್ವ ಶಾಂತಿ ಸೂಚಕಾಂಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಪ್ರಪಂಚದಲ್ಲಿ ಅತ್ಯಂತ ಶಾಂತಿಯುತ ದೇಶ ಯಾವುದು ಕೇಳಿದ್ರೆ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸಲ್ಲಿರುವಂಥದ್ದು. ಸೊ ಸೆಕೆಂಡ್ ಪ್ಲೇಸಲ್ಲಿರೋದು ನ್ಯೂಜಿಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿರುವಂಥದ್ದು ಸ್ವಿಟ್ಜರ್ಲ್ಯಾಂಡ್. ಸೊ ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ನ ಒಂದು ಪಟ್ಟಿಯಲ್ಲಿ ಒಟ್ಟು 163 ದೇಶಗಳು ಭಾಗಿಯಾಗಿದ್ದು, ಈ 163 ದೇಶಗಳ ಪಟ್ಟಿಯಲ್ಲಿ ಭಾರತ 127ನೇ ಸ್ಥಾನದಲ್ಲಿ ಇದೆ.
ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಜೂನ್ 11ರಂದು ಆಚರಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸೊ 2026 ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇನ ಥೀಮ್ ಏನಾಗಿತ್ತು ನೋಡಿ. ದಿನಾಚರಣೆಗಳು ಆದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ಅಥವಾ ಧ್ಯೇಯವಾಕ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ಈ ವರ್ಷದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಥೀಮ್ ಏನು ಕೇಳಿದ್ರೆ ಸ್ಪೋರ್ಟ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತೇಳಿ. ತುಂಬ ಚೆನ್ನಾಗಿದೆ ನೋಡಿ, ಸ್ಪೋರ್ಟ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್. ಅಂದರೆ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನು ಕೇಳಿದ್ರೆ ಸೇತುವೆಗಳನ್ನು ನಿರ್ಮಾಣ ಮಾಡುತ್ತೆ ಮತ್ತು ತಡೆಗೋಡೆಗಳನ್ನು ಒಡೆದು ಹಾಕುತ್ತೆ ಅನ್ನುವಂಥ ಒಂದು ಅರ್ಥದ ಒಂದು ಸ್ಲೋಗನ್ ಇದು 2026ರ ಥೀಮ್. ವಿಶ್ವ ರಕ್ತದಾನಿಗಳ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 14. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ 2026ರ ಜೂನ್ ರಕ್ತದಾನಿಗಳ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲಿವ್ಸ್. 2026 ಥೀಮ್ ಏನು ಕೇಳಿದ್ರೆ ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಒನ್ ಡ್ರಾಪ್ ಆಫ್ ಹ್ಯುಮ್ಯಾನಿಟಿ ಗಿವ್ ಬ್ಲಡ್ ಸೇವ್ ಲೈಫ್ಸ್. ಜೂನ್ 2026ರಲ್ಲಿ ತಜಿಕಿಸ್ತಾನದ ರಾಜಧಾನಿ ದುಶಾನ್ಬೆಯಲ್ಲಿ ನಡೆದಿರುವಂತಹ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ, ಇದರಲ್ಲಿ ಭಾರತವನ್ನು ಮುನ್ನಡೆಸಿದವರು ಯಾರು? ಸರಿಯಾದ ಉತ್ತರ ಕೀರ್ತಿವರ್ಧನ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೀರ್ತಿವರ್ಧನ್ ಸಿಂಗ್. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಸೆಂಟ್ರಲ್ ಏಷ್ಯಾ ದ ಕೋರ್ ಆಫ್ SCO, ಅ ಸ್ಪೇಸ್ ಆಫ್ ಪೀಸ್ ಅಂಡ್ ಜಾಯಿಂಟ್ ಡೆವಲಪ್ಮೆಂಟ್. ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಮರಳು ಶಿಲ್ಪ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರಷ್ಯಾದ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಗೆದ್ದಂತಹ ಮೊದಲ ಭಾರತೀಯ ಮರಳು ಕಲಾವಿದ ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಸುದರ್ಶನ್ ಪಟ್ನಾಯಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸುದರ್ಶನ್ ಪಟ್ನಾಯಕ್. ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಯಿತು? ಸರಿ ಉತ್ತರ ಧೀರಜ್ ಸೇಠ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಧೀರಜ್ ಸೇಠ್. ಜೂನ್ 2026ರಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಹೊರಹೊಮ್ಮಿದವರು ಯಾರು? ಸರಿಯಾದ ಉತ್ತರ ಎಲಾನ್ ಮಸ್ಕ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಎಲಾನ್ ಮಸ್ಕ್. ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಅವರು ಹೊರಹೊಮ್ಮುತ್ತಾರೆ. ನೆಕ್ಸ್ಟ್ ಕ್ವಶನ್. ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸಲು ಪ್ರಾಜೆಕ್ಟ್ ಹಿನಿಚಿ ಏನಿದು? ಅಕ್ರಮ ಅಫೀಮು ಕೃಷಿಯನ್ನು ತಡೆಯೋದು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸೋದು, ಪ್ರಾಜೆಕ್ಟ್ ಹಿನಿಚಿ ಅಂತೇಳಿ. ಸೊ ಇದನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಮಣಿಪುರದಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವ, ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ವಿಚ್ ಕಂಟ್ರಿ, ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್, ಇದನ್ನು ನೀಡಿ ಗೌರವಿಸಲಾಯಿತು? ಸರಿ ಉತ್ತರ ಸ್ಲೋವೇಕಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸ್ಲೋವಾಕಿಯಾ. ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಸಂಗೀತ ವಾದ್ಯ ಸರಿಂಡಾಗೆ ಭೌಗೋಳಿಕ ಸೂಚನೆ ಗ್ಲೋಬಲ್ ಐಡೆಂಟಿಟಿ ನೀಡಲಾಯಿತು? ಸರಿಯಾದ ಉತ್ತರ ಯಾವ ಒಂದು ರಾಜ್ಯದ್ದು ಕೇಳಿದ್ರೆ ತ್ರಿಪುರಾ ರಾಜ್ಯದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಿಂಡಾ ಎನ್ನುವಂಥ ಒಂದು ವಾದ್ಯ ಪ್ರಕಾರ ಇದು. ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDBಯ 10ನೇ ಸದಸ್ಯ ರಾಷ್ಟ್ರವಾಯಿತು? ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಉಜ್ಬೇಕಿಸ್ತಾನ್. ಜೂನ್ 2026ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ನೂತನ ಅಥವಾ ಹೊಸ IG ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುಂದರ್ ರಾಜ್ ಪಟ್ಟಿಲಿಂಗಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಂದರ್ ರಾಜ್ ಪಟ್ಟಿಲಿಂಗಂ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಬಗ್ಗೆ ಹೇಳೋದಾದ್ರೆ NIA ಸ್ಥಾಪನೆಯಾಗಿದ್ದು 2008 ಡಿಸೆಂಬರ್ 31ರಂದು. NIAದ ಕೇಂದ್ರ ಕಚೇರಿ ಇರೋದು ನವದೆಹಲಿ. NIAದ ಹೆಡ್ ಕ್ವಾರ್ಟರ್ ಇರುವಂಥದ್ದು ನವದೆಹಲಿಯಲ್ಲಿ. ಹಾಗೆಯೇ NIAದ ಅಧ್ಯಕ್ಷರು ರಾಕೇಶ್ ಅಗರ್ವಾಲ್. ಇವರ ಪ್ರೆಸಿಡೆಂಟ್. ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ 10ನೇ ಸದಸ್ಯ ರಾಷ್ಟ್ರವಾಯಿತು? ಸರಿ ಉತ್ತರ ಉಜ್ಬೇಕಿಸ್ತಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಯಾವ ಕಂಪನಿ ಭಾರತದ 130ನೇ ಯೂನಿಕಾರ್ನ್ ಕಂಪನಿಯಾಗಿ ಆಯ್ಕೆಯಾಯಿತು? ಸರಿಯಾದ ಉತ್ತರ ಸರ್ವಂ AI. ಸರ್ವಂ AI ಅನ್ನುವಂಥ ಕಂಪನಿ ಭಾರತದ 130ನೇ ಯೂನಿಕಾರ್ನ್ ಕಂಪನಿಯಾಗಿ ಆಯ್ಕೆಯಾಯಿತು. ಜೂನ್ 2026ರಲ್ಲಿ ರಾಷ್ಟ್ರೀಯ ಅಂಕಿಅಂಶ ಆಯೋಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಡಾಕ್ಟರ್ ಸೆಬಲ್ ಚಟ್ಟೋಪಾಧ್ಯಾಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಸೆಬಲ್ ಚಟ್ಟೋಪಾಧ್ಯಾಯ. ಸೊ NSC ಬಗ್ಗೆ ಹೇಳೋದಾದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಇದ್ರ ಬಗ್ಗೆ ಹೇಳೋದಾದ್ರೆ 2005ರಲ್ಲಿ ಇದು ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. NCERTಯ 9ನೇ ತರಗತಿ ಕಲಾ ಪಠ್ಯಪುಸ್ತಕದ ಮಧುರಿಮಾದಲ್ಲಿ ಯಾವ ಪ್ರಸಿದ್ಧ ಹರಪ್ಪ ಯುಗದ ಕಲಾಕೃತಿಯ ಮೂಲ ಚಿತ್ರವನ್ನು ಮರು ಸೇರಿಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ನೃತ್ಯದ ಹುಡುಗಿ ಅಥವಾ ಡಾನ್ಸಿಂಗ್ ಗರ್ಲ್ ಚಿತ್ರವನ್ನು ಮರು ಸೇರಿಸಲಾಗುತ್ತೆ. ತುಂಬಾ ಸುದ್ದಿಯಲ್ಲಿತ್ತಿದ್ದು ಇತ್ತೀಚೆಗೆ. ಜೂನ್ 2026ರಲ್ಲಿ ಹಣಕಾಸು ಕ್ರಿಯಾ ಕಾರ್ಯಪಡೆ FATF ಇದೆಯಲ್ಲ, ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇದರ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿವೇಕ್ ಅಗರ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿವೇಕ್ ಅಗರ್ವಾಲ್. ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ 2026ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ? ಸೊ ದ ರೈಟ್ ಆನ್ಸರ್ ಇಸ್ ಭಾರತ 70ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ ಭಾರತ 54.9 ಸ್ಕೋರನ್ನು ಮಾಡಿತು, ಒಟ್ಟಾರೆ ಸ್ಕೋರ್, ಮತ್ತು 70ನೇ ಸ್ಥಾನವನ್ನು ಪಡ್ಕೊಳ್ತು. ಕೊನೆಯ ಸ್ಥಾನದಲ್ಲಿರೋದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಲಾಸ್ಟ್ ಪ್ಲೇಸಲ್ಲಿದೆ. ಕಾಂಗೋ ದೇಶ ಕೊನೆಯ ಸ್ಥಾನದಲ್ಲಿದೆ. ಯಾವುದು ಇದು ಇಂಡೆಕ್ಸು? ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ಇದರಲ್ಲಿ ಟಾಪ್ 3 ಯಾವುದು ಕೇಳಿದ್ರೆ ಮೊದಲ ಸ್ಥಾನದಲ್ಲಿ ಸ್ವೀಡನ್, ಎರಡನೇ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿರೋದು ಡೆನ್ಮಾರ್ಕ್. ನೋಟ್ ಮಾಡ್ಕೊಳ್ಳಿ, ಯಾವುದಿದು? ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ. ಗ್ಲೋಬಲ್ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್, ಕನ್ನಡದಲ್ಲಿ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ವಿಶ್ವ ನಿರಾಶ್ರಿತರ ದಿನ, ವರ್ಲ್ಡ್ ರೆಫ್ಯೂಜಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 20. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 20 ಸರಿಯಾದ ಉತ್ತರ. ಸೊ 2026 ವರ್ಲ್ಡ್ ರೆಫ್ಯೂಜಿ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ನೋಟ್ ಮಾಡ್ಕೊಳ್ಳಿ, ಅಂಟಿಲ್ ಎವರಿವನ್ ಈಸ್ ಸೇಫ್. ಅಂಟಿಲ್ everyone is safe. ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿ ITLOS ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ ಇದರ ನೂತನ ನ್ಯಾಯಾಧೀಶರಾಗಿ ಆಯ್ಕೆಯಾದವರ ಭಾರತೀಯರು ಯಾರು? ಸರಿ ಉತ್ತರ
ಡಾಕ್ಟರ್ ಬಿಮಲ್ ಎನ್ ಪಟೇಲ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಡಾಕ್ಟರ್ ಬಿಮಲ್ ಎನ್ ಪಟೇಲ್. ಜೂನ್ 2026ರಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ನಿಷೇಧಿಸಿದ ಮೊದಲ ಅರಬ್ ದೇಶ ಯಾವುದು? ಸರಿ ಉತ್ತರ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೌತಶಾಸ್ತ್ರ ವಿಭಾಗದಲ್ಲಿ ಉಲ್ಫ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಮೂಲದ ಮೊದಲ ವಿಜ್ಞಾನಿ ಯಾರು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್ ಇವರು ಪ್ರತಿಷ್ಠಿತ ಉಲ್ಫ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವರು ಕಾಂಪೋಸಿಟ್ ಫೆರ್ಮಿನಾಸ್ ಇದರ ಮೇಲಿನ ಸಂಶೋಧನೆಗೆ, ಕಾಂಪೋಸಿಟ್ ಫೆರ್ಮಿಯಾನ್ಸ್ ಇದರ ಮೇಲಿನ ಸಂಶೋಧನೆಗೆ ಇವರಿಗೆ ಉಲ್ಫ್ ಪ್ರಶಸ್ತಿ ದೊರೆಯಿತು. ಎಕ್ಸಾಮಲ್ಲಿ ಕೇಳ್ತಾರೆ, ಜೈನೇಂದ್ರ ಕೆ ಜೈನ್ ಅವರ ಯಾವ ಒಂದು ಸಂಶೋಧನೆಗೆ ಭಾರತೀಯ ಮೂಲದ ವಿಜ್ಞಾನಿ ಇವರಿಗೆ ಉಲ್ಫ್ ಪ್ರಶಸ್ತಿ ದೊರೆಯಿತು ಕೇಳಿದ್ರೆ ಕಾಂಪೋಸಿಟ್ ಫೆರ್ಮಿನಾಸ್ ಎನ್ನುವಂತಹ ಸಂಶೋಧನೆಗೆ ಗೊತ್ತಿರಲಿ. ಜೂನ್ 2026ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಯಾವ ಕಂಪನಿಗೆ ಭಾರತದ 28ನೇ ನವರತ್ನ ಕಂಪನಿ ಎನ್ನುವಂತಹ ಸ್ಥಾನಮಾನ ನೀಡಿತು? ಸರಿ ಉತ್ತರ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದು ಭಾರತದ 28ನೇ ನವರತ್ನ ಕಂಪನಿಯಾಗಿ ಸ್ಥಾನಮಾನವನ್ನು ಪಡೆಯಿತು. 2025ರ ಉದ್ಘಾಟನಾ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿ ಉತ್ತರ ಆಪ್ಷನ್ ಎ ನೀರಜ್ ಚೋಪ್ರಾ. ಭಾರತದ ಜಾವ್ಲಿನ್ ತಾರೆ ಇವರು, ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಇವರು ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಹಾಗಾದ್ರೆ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಯಾರಿಗೆ ದೊರೆಯಿತು ಹೇಳಿದ್ರೆ? ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ನೋಟ್ ಮಾಡ್ಕೊಳ್ಳಿ, ಪಾರುಲ್ ಚೌಧರಿ. ಪಾರುಲ್ ಚೌಧರಿ ಅವರು ಸರ್ವಶ್ರೇಷ್ಠ ಬೆಸ್ಟ್ ವುಮೆನ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ ಅಥವಾ ಅಥ್ಲೀಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವರು ಯಾವ ಒಂದು ಈವೆಂಟ್ ಅನ್ನ ಆಡ್ತಾರೆ ಕೇಳಿದ್ರೆ ಇವರು 3000 ಮೀಟರ್ ಸ್ಟಿಪಲ್ ಚೇಸ್ ಇದರಲ್ಲಿ ಇವರು ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು. ಪಾರುಲ್ ಚೌಧರಿ ಬೆಸ್ಟ್ ವುಮೆನ್ ಅಥ್ಲೀಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ 2026 ಯಾವಾಗ ಆಚರಿಸಲಾಯಿತು? ಪ್ರತಿ ವರ್ಷ ಜೂನ್ 21ರಂದು ವರ್ಲ್ಡ್ ಯೋಗ ಡೇ ಅನ್ನು ಆಚರಿಸ್ತೀವಿ. ಸೊ ಪ್ರತಿ ವರ್ಷ, ಈ ವರ್ಷ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. 2026ರ ಯೋಗ ದಿನಾಚರಣೆಯ ಥೀಮ್ ಏನು ಕೇಳಿದ್ರೆ 2026 ಯೋಗ ಡೇ ಥೀಮ್ ಏನು ಕೇಳಿದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತೇಳಿ. ಯೋಗ ಫಾರ್ ಹೆಲ್ದಿ ಏಜಿಂಗ್. ಜೂನ್ 2026ರಲ್ಲಿ ಉಲ್ಲಾಸ್ ಎನ್ನುವಂಥ ಉಪಕ್ರಮದ ಅಡಿಯಲ್ಲಿ ಭಾರತದ 6ನೆಯ ಸಂಪೂರ್ಣ ಸಾಕ್ಷರ ರಾಜ್ಯ ಯಾವುದು ಆಯಿತು? ಸರಿ ಉತ್ತರ ಉತ್ತರಾಖಂಡ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಉಲ್ಲಾಸ್ ಎನ್ನುವಂಥ ಉಪಕ್ರಮ ಅಂತ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಉಲ್ಲಾಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್, lifelong learning for all in society, for all in society ಇದು ಉಲ್ಲಾಸ್ ಅಂತೇಳಿ. ಸೊ ಇದರಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿದ್ದು ಉತ್ತರಾಖಂಡ್. ಹಾಗಾದ್ರೆ ಯಾವ್ಯಾವ ರಾಜ್ಯಗಳು ಆಯ್ತು ಅಂತ ನೋಡ್ತಾ ಹೋದ್ರೆ ಶಾರ್ಟ್ ಲಿಸ್ಟ್ ಮಾಡಿದ್ರೆ ಮಿಜೋರಾಂ ಮೊದಲ ರಾಜ್ಯ, ಮೊದಲು ಮಿಜೋರಾಂ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಏನಂದ್ರೆ ಉಲ್ಲಾಸ್ ಉಪಕ್ರಮದ ಅಡಿಯಲ್ಲಿ ಭಾರತದ ಮೊದಲ ಸಾಕ್ಷರ ರಾಜ್ಯ ಯಾವುದು ಕೇಳಿದ್ರೆ ಮಿಜೋರಾಂ, ನಂತರ ಗೋವಾ, ಗೋವಾದ ನಂತರ ತ್ರಿಪುರ ಆಗತ್ತೆ, ತ್ರಿಪುರಾದ ನಂತರ ಹಿಮಾಚಲ ಪ್ರದೇಶ್, ಹಿಮಾಚಲ ಪ್ರದೇಶದ ನಂತರ ಸಿಕ್ಕಿಂ, ಸಿಕ್ಕಿಂ ಮೊದಲ ಈಶಾನ್ಯ ರಾಜ್ಯ, 3ನೇ ಈಶಾನ್ಯ ರಾಜ್ಯ, ನಂತರ ಉತ್ತರಾಖಂಡ್.
ಒಲಿಂಪಿಕ್ ದಿನ, ಒಲಿಂಪಿಕ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 23. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೂನ್ 23ರಂದು ಒಲಿಂಪಿಕ್ ಡೇ ಅನ್ನು ಆಚರಿಸಲಾಯಿತು. ಜೂನ್ 2026ರಲ್ಲಿ ಯಾವ ರಾಜ್ಯದ ಖುರಾಸಾನಿ ಇಮ್ಲಿ ಎನ್ನುವಂತಹ ಹುಣಸೆ ಹಣ್ಣು ಇದು ಭೌಗೋಳಿಕ ಸೂಚನೆ GI ಟ್ಯಾಗ್ ಅನ್ನು ಪಡ್ಕೊಳ್ತು? ಸರಿ ಉತ್ತರ ಇದು ಮಧ್ಯಪ್ರದೇಶ ರಾಜ್ಯದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ ರಾಜ್ಯದಿದು. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರದಿಂದ 3 ವರ್ಷಗಳ ಅವಧಿಗೆ ಮರು ನೇಮಕಗೊಂಡ ಭಾರತದ ಸಾಲಿಸಿಟರಿ ಜನರಲ್ ಯಾರು? ಸರಿ ಉತ್ತರ ತುಷಾರ್ ಮೆಹ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಷಾರ್ ಮೆಹ್ತಾ. ಜೂನ್ 2026ರಲ್ಲಿ ವಾಟ್ಸಪ್ನ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಹೊಸ CEO ಆಗಿ. ಸರಿಯಾದ ಉತ್ತರ ಕುನಾಲ್ ಶಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುನಾಲ್ ಶಾ. QS ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ 2027ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿ ಉತ್ತರ ಭಾರತ 13ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ USA ಅಮೇರಿಕಾ, ಸೆಕೆಂಡ್ ಪ್ಲೇಸಲ್ಲಿ ಆಸ್ಟ್ರೇಲಿಯಾ ಮತ್ತು ಥರ್ಡ್ ಪ್ಲೇಸಲ್ಲಿ UK ಇಂಗ್ಲೆಂಡ್. ಭಾರತ 13ನೇ ಸ್ಥಾನದಲ್ಲಿದೆ. ಏನಿದು ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ ಅಂತ ಕೇಳಿದ್ರೆ ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2027. ಜೂನ್ 2026ರಲ್ಲಿ ಯಾವ ಕೇಂದ್ರ ಸಚಿವಾಲಯ, ಯಾವ ಮಿನಿಸ್ಟ್ರಿ ನಿರ್ಭಯ ಚೇತನ್ ಎನ್ನುವಂತಹ ಅಭಿಯಾನವನ್ನ ಪ್ರಾರಂಭಿಸಿತು? ಸರಿ ಉತ್ತರ ಪಂಚಾಯತ್ ರಾಜ್ ಸಚಿವಾಲಯ. ಅಭಿಯಾನದ ಹೆಸರೇನು? ನಿರ್ಭಯ್ ಚೇತನ್ ಅಂತೇಳಿ. ಜೂನ್ 2026ರಲ್ಲಿ ಭಾರತವು ತನ್ನ ಅತ್ಯಂತ ಭಾರವಾದ ಸ್ಥಳೀಯ 120 mm ವಾಹನ ಆರೋಹಿತವಾದ ವ್ಯವಸ್ಥೆಯ ಗರುಡಾಸ್ತ್ರವನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು? ಸರಿ ಉತ್ತರ ಇನ್ಫೆಂಟ್ರಿ ಸ್ಕೂಲ್, ಮೌ, ಮಧ್ಯಪ್ರದೇಶದಲ್ಲಿ. ಗರುಡಾಸ್ತ್ರ ಇದು ಭಾರತದ ಅತ್ಯಂತ ದೊಡ್ಡ ಅತ್ಯಾಧುನಿಕ 120 mm ವಾಹನವಾಗಿದೆ. ಇದು ಮೌಂಟೈನ್ ಮೋಟಾರ್ ಸಿಸ್ಟಮ್ ಅನ್ನು ಹೊಂದಿರುವಂಥದ್ದು. ಇದನ್ನ ನಿಬೆ ಎನ್ನುವಂಥ ಕಂಪನಿ ಈ ಒಂದು ವಾಹನವನ್ನು ತಯಾರಿಸ್ತು. ನಿಬೆ ಲಿಮಿಟೆಡ್ ಎನ್ನುವಂಥ ಕಂಪನಿ. ಇದರ ಒಂದು ಶಕ್ತಿ ಹೇಗೆ ಕೇಳಿದ್ರೆ 7ರಿಂದ 10 ಕಿಲೋಮೀಟರ್ವರೆಗೆ ಇದು ಗುರಿಯನ್ನು ತಲುಪಿಸ್ಕೊಂಡೋಗಿ ಹುಡುಕೊಂಡು ಹೋಗಿ ಹೊಡೆಯುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸಿದ ಎಲ್ಲ ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರ ಒದಗಿಸಲು ತೈಮಾಮನ್ ತಂಗಾ ಮೋತಿರಾ ತಿಟ್ಟಂ ಎನ್ನುವಂತಹ ಯೋಜನೆಯನ್ನು ಘೋಷಣೆ ಮಾಡಿದ ರಾಜ್ಯ ಯಾವುದು? ಸರಿ ಉತ್ತರ ತಮಿಳುನಾಡು. ಇತ್ತೀಚೆಗೆ ನೂತನ ಮುಖ್ಯಮಂತ್ರಿಯಾದ ಆಯ್ಕೆಯಾದಂತಹ ಜೋಸೆಫ್ ವಿಜಯ್ ಅವರು ಈ ಒಂದು ಯೋಜನೆಯನ್ನು ಘೋಷಿಸ್ತಾರೆ. ತೈಮಾಮನ್ ತಂಗಾ ಮೋತಿರಾ ತಿಟ್ಟಂ ಎನ್ನುವಂಥ ಯೋಜನೆ. ಜೂನ್ 2026ರಲ್ಲಿ ಬಿಡುಗಡೆಯಾದ ಟಾಪ್ 500 ಪಟ್ಟಿಯ 67ನೇ ಆವೃತ್ತಿಯ ಪ್ರಕಾರ ಯಾವ ಸೂಪರ್ ಕಂಪ್ಯೂಟರ್ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದ ಕಂಪ್ಯೂಟರ್ ಆಗಿದೆ? ಸರಿ ಉತ್ತರ ಲೈನ್ ಚೈನ್. ಚೈನಾದ ಲೈನ್ ಚೈನ್ ಎನ್ನುವಂಥ ಸೂಪರ್ ಕಂಪ್ಯೂಟರ್. ಇದರಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋದು ಅಮೆರಿಕದ ಎಲ್ ಕ್ಯಾಪೆಟಿನಾ ಮತ್ತು 3ನೇ ಸ್ಥಾನದಲ್ಲಿ ಕೂಡ ಅಮೆರಿಕದ ಫ್ರಾಂಟಿಯರ್ ಎನ್ನುವಂಥ ಒಂದು ಕಂಪನಿಯಾಗಿದೆ. ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಜಸ್ದಾನ್ ಪಟಾರಿ ಕರಕುಶಲ ವಸ್ತು ಇದಕ್ಕೆ GI ಟ್ಯಾಗ್ ನೀಡಲಾಗಿದೆ? ಸರಿ ಉತ್ತರ ಗುಜರಾತ್ ರಾಜ್ಯದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯದ ಒಂದು ಪಾರಂಪರಿಕವಾದ ವಸ್ತುವಾಗಿದೆ. 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಸಂವಿಧಾನ ಹತ್ಯಾ ದಿವಸವನ್ನು ಯಾವಾಗ ಆಚರಿಸಲಾಗ್ತಾ ಇದೆ? ಸಂವಿಧಾನ ಹತ್ಯಾ ದಿನವನ್ನು ಯಾವಾಗ ಆಚರಿಸಲಾಗ್ತಾ ಇದೆ? ಸೊ ದ ರೈಟ್ ಆನ್ಸರ್ ಇಸ್ ಇದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆದಂತಹ ಒಂದು ಎಮರ್ಜೆನ್ಸಿಯ ಕುರಿತಾದಂಥ ಒಂದು ಸಂವಿಧಾನ ಹತ್ಯೆ ದಿನವಾಗಿದೆ. ಇದನ್ನು ಜೂನ್ 25ರಂದು ಆಚರಿಸಲಾಯಿತು. ಜೂನ್ 25. ನೋಡಿ, ಇದು ಜೂನ್ 25, 1975ರಲ್ಲಿ ಭಾರತದಲ್ಲಿ ಒಂದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಯಿತು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಸೊ ಈ ಕರಾಳ ದಿನ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸನ ಆಚರಣೆ ಮಾಡ್ತಾರೆ. ಯಾವ ನಗರದಲ್ಲಿ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2027 ನಡೆಯಲಿದೆ? ಸರಿಯಾದ ಉತ್ತರ ಚಂಡೀಗಢಲ್ಲಿ ನಡೆಯುತ್ತಿದ್ದು.
ಚಂಡೀಗಢದಲ್ಲಿ ನಡೆಯುತ್ತೆ. ಇದು ಏಷ್ಯಾ ಅಥ್ಲೆಟಿಕ್ಸ್ ಸಂಘ ಇದನ್ನು ನಡೆಸುವಂಥದ್ದು. ಚಂಡೀಗಢದಲ್ಲಿ ಏಷ್ಯನ್ ರಿಲೇಸ್ ನಡೆಯುತ್ತೆ. ವಿಶ್ವ ಹಸಿವು ದಿನ, ವರ್ಲ್ಡ್ ಹಂಗರ್ ಡೇ, ವರ್ಲ್ಡ್ ಹಂಗರ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಮೇ 28ರಂದು ಆಚರಿಸಲಾಯಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ 2026 ವರ್ಲ್ಡ್ ಹಂಗರ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಬಗ್ಗೆ ಮಾತಾಡೋದಾದ್ರೆ ದ ಎಂಡ್ ಆಫ್ ಹಂಗರ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ದ ಎಂಡ್ ಆಫ್ ಹಂಗರ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಈಸ್ ಇನ್ ಅವರ್ ಹ್ಯಾಂಡ್ಸ್. ಇದು 2026ರ ಥೀಮ್ ಆಗಿದೆ. ಜೂನ್ 2026ರಲ್ಲಿ UEFA ಚಾಂಪಿಯನ್ಸ್ ಲೀಗ್ 2026 ಪ್ರಶಸ್ತಿಯನ್ನ ಗೆದ್ದ ಫುಟ್ಬಾಲ್ ಕ್ಲಬ್ ಯಾವುದು? ಸರಿ ಉತ್ತರ ಪ್ಯಾರಿಸ್ ಸೈಂಟ್ ಜರ್ಮನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ನಗರದಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಲಿವರ್ಪೂಲ್ ಯೂನಿವರ್ಸಿಟಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಶಾಖಾ ಆವರಣವನ್ನು ಸ್ಥಾಪಿಸಲು ಅನುಮೋದನೆಯನ್ನು ಪಡೆದಿದೆ? ಸೊ ದ ರೈಟ್ ಆನ್ಸರ್ ಇಸ್ ಬೆಂಗಳೂರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬ್ಯಾಂಗ್ಳೂರು. 20 ಲಕ್ಷ ಗ್ರಾಮೀಣ ಮನೆಗಳಿಗೆ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕ ಒದಗಿಸಲು ಯಾವ ರಾಜ್ಯ ಸರ್ಕಾರ? ಪ್ರಾಜೆಕ್ಟ್ ಗಂಗಾ. ನೋಡಿ, ಸಾಮಾನ್ಯವಾಗಿ ಪ್ರಾಜೆಕ್ಟ್ ಗಂಗಾ ಅಂದ ತಕ್ಷಣ ಇದ್ಯಾವುದೋ ನೀರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ ಅಂತ ಅನ್ಸುತ್ತೆ, ಬಟ್ ಇದು ಫ್ರೀ ಇಂಟರ್ನೆಟ್ ಕೊಡುವಂತಹ, ಹೈ ಸ್ಪೀಡ್ ಇಂಟರ್ನೆಟ್ ಕೊಡುವಂಥ ಒಂದು ಪ್ರಾಜೆಕ್ಟ್ ಇದು. ಸೊ ಇದು ಯಾವ ರಾಜ್ಯ ಸರ್ಕಾರ ಕೇಳಿದ್ರೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. FIH ಮಹಿಳಾ ಹಾಕಿ ನೇಷನ್ಸ್ ಕಪ್ 2026 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಳ್ತಿದೆ? ಸರಿ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಭಾರತ ನ್ಯೂಜಿಲೆಂಡ್ ಅನ್ನು ಸೋಲಿಸ್ತು ಫೈನಲ್ಸ್ ಅಲ್ಲಿ. ಎಲ್ಲಿ ನಡೀತು ಕೇಳಿದ್ರೆ ಫೈನಲ್ಸ್ ನ್ಯೂಜಿಲೆಂಡಲ್ಲೇ ನಡೆದಿರೋದು, ಆಕ್ಲೆಂಡ್ ಅಲ್ಲಿ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೀತು ಮತ್ತು ಭಾರತ ಇದರಲ್ಲಿ ವಿಜೇತ ತಂಡವಾಯಿತು. ಜೂನ್ 2026ರಲ್ಲಿ ವಿಶ್ವದ ಅತಿ ಎತ್ತರದ ಅಂದರೆ 26 ಮೀಟರ್ ಲಿಯೋನೆಲ್ ಮೆಸ್ಸಿ ಪ್ರತಿಮೆಯನ್ನು ಯಾವ ದೇಶದಲ್ಲಿ ಅನಾವರಣ ಮಾಡಲಾಯಿತು? ಸರಿ ಉತ್ತರ ಅರ್ಜೆಂಟೈನಾದಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲಿಯೋನೆಲ್ ಮೆಸ್ಸಿ ಯಾವ ಆಟಗಾರ? ಫುಟ್ಬಾಲ್. 2026ರ ಟೈಮ್ ಔಟ್ ನಿಯತಕಾಲಿಕೆ ಅಂದರೆ ಮ್ಯಾಗಝಿನ್ ಕಲೆ ಮತ್ತು ಸಂಸ್ಕೃತಿಗಾಗಿ ವಿಶ್ವದ 20 ಅತ್ಯುತ್ತಮ ನಗರಗಳಲ್ಲಿ 18ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಭಾರತೀಯ ನಗರ ಯಾವುದು? ಸರಿ ಉತ್ತರ ಜೈಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಪಟ್ಟಿಯಲ್ಲಿ ಯಾವ ಪಟ್ಟಿ? ಟೈಮ್ ಔಟ್ ಮ್ಯಾಗಝಿನ್ ಮಾಡಿರುವಂತಹ ಕಲೆ ಮತ್ತು ಸಂಸ್ಕೃತಿಯ ವಿಶ್ವದ ಟಾಪ್ 20 ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಯಾವುದು ಕೇಳಿದ್ರೆ ಲಂಡನ್. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಪ್ಯಾರಿಸ್ ಮತ್ತು ಥರ್ಡ್ ಪ್ಲೇಸ್ ಅಲ್ಲಿ ಇರೋದು ನ್ಯೂಯಾರ್ಕ್. ಭಾರತದ ಮೊದಲ 3D ಮುದ್ರಿತ ಕೃತಕ ದಿಬ್ಬ, ಇದನ್ನ ನೋಡಿ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಫ್, ಇದನ್ನ ಎಲ್ಲಿ ನಿಯೋಜಿಸಲಾಗಿದೆ? ಸರಿ ಉತ್ತರ ರಾಮನಾಥಪುರಂ ಕರಾವಳಿ, ರಾಮೇಶ್ವರಂ ಹತ್ರ ಬರುತ್ತಿದ್ದು ತಮಿಳುನಾಡಲ್ಲಿ, ಇಲ್ಲಿ ನಿಯೋಜಿಸಲಾಗಿದೆ. ಜೂನ್ 2026ರಲ್ಲಿ ಅಮರನಾಥ ಯಾತ್ರೆಗೆ ಭದ್ರತೆಯನ್ನು ಬಲಪಡಿಸಲು ಯಾವ ಸಂಸ್ಥೆ ಅಥವಾ ಪಡೆ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿದೆ? ಸರಿ ಉತ್ತರ ಜಮ್ಮು ಕಾಶ್ಮೀರ್ ಪೊಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ವಿಶ್ವ ಪರಂಪರೆಯ ರಾಜಧಾನಿ ಆದ ದೇಶ ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು ಅಂದರೆ 61 ಯುನೆಸ್ಕೋ ಸುರಕ್ಷಿತ ವಿಶ್ವ ಪಾರಂಪರಿಕ ತಾಣವನ್ನು ಹೊಂದಿರುವ ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಇಟಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 61 ಪಾರಂಪರಿಕ ತಾಣಗಳಿದ್ದಾವೆ. ಕೈಗಾರಿಕಾ ಹೂಡಿಕೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಜೂನ್ 2026ರಲ್ಲಿ ಗೋ ಈಸ್ಟ್ ಎನ್ನುವಂಥ ನೀತಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಒಡಿಸ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋ ಈಸ್ಟ್. ಗೋ ಈಸ್ಟ್ ಅಂದ್ರೆ ಗೌರ್ಮೆಂಟ್ ಆಫ್ ಒಡಿಸ್ಸಾ,
ಈಸ್ಟರ್ನ್ ಇನ್ವೆಸ್ಟ್ಮೆಂಟ್ ಆಕ್ಸಿಲರೇಟರ್ ಆ್ಯಂಡ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ. ಯಾವ ದೇಶದ ದಂತಕಥೆ ಮತ್ತು ಆಲ್ರೌಂಡರ್ ಮತ್ತು ಟೆಸ್ಟ್ ನಾಯಕ ಬೆನ್ ಸ್ಟೋಕ್ಸ್ ಇತ್ತೀಚೆಗೆ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ಮೆಂಟ್ ಪಡ್ಕೊಂಡ್ರು. ಸೊ ದ ರೈಟ್ ಆನ್ಸರ್ ಇಸ್ ಇವರು ಇಂಗ್ಲೆಂಡ್ನ ಪ್ಲೇಯರ್ ಆಗಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇದಿದೆ, ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ QS ಯೂನಿವರ್ಸಿಟಿ ಶ್ರೇಯಾಂಕಗಳು 2027ರಲ್ಲಿ ಭಾರತ ಯಾವ ಜಾಗತಿಕ ಶ್ರೇಣಿ ಪಡ್ಕೊಂಡಿದೆ? ಆಪ್ಷನ್ಸ್ ಈ ರೀತಿ ಇದೆ: 3ನೇ, 4ನೇ, 5ನೇ, 6ನೇ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.